ಭಾರತ ಪಾಕಿಸ್ತಾನ ಯುದ್ಧ ಆದಾಗ ಇದೇ ಭಾರತ ದೇಶದ ಪ್ರಧಾನಮಂತ್ರಿ ಈ ಯುದ್ಧದ ಸಾರಥ್ಯವನ್ನು ವಹಿಸಲಿಕ್ಕೆ ಮುಸಲ್ಮಾನ್ ಅಂತೇಳಿ ಹುಡುಕಲಿಲ್ಲ. ತಲೆಯಲ್ಲಿಟ್ಕೊಡ್ರಿ, ಒಬ್ಬ ಅಂಧ ಭಕ್ತ ಒದರ್ಯಾಡ್ಯಾನ, ಅವನಿಗೆ ಹೇಳೋ ಸಲುವಾಗಿ ಈ ಸುದ್ದಿ ಹೇಳಾಕತ್ತೀನಿ. ಇವತ್ತು ಮಧ್ಯಪ್ರದೇಶದ ಮಂತ್ರಿ ತಕ್ಷಣ ಒದ್ದ ಒಳಗೆ ಹಾಕಿ ಜೈಲಿಗೆ ಹಾಕ್ಬೇಕು. ಅವನು ಪ್ರಧಾನಮಂತ್ರಿ ಮೋದಿ ಸೋಫಿಯಾ ಕುರೇಶಿ ಮುಸ್ಲಿಂ ಅಂತ ನೋಡಲಿಲ್ಲ, ಭಾರತೀಯ ಸೇನೆಯ ನಾಯಕತ್ವ ವಹಿಸಿದಂಥ ಕರ್ನಲ್ ಅಂತ ನೋಡಿದರು. ತಕ್ಷಣ ಆಕೆಗೆ ಸಾರಥ್ಯ ವಹಿಸಮ್ಮ, ಭಾರತೀಯ ಮಗಳಾಗಿ ದುಷ್ಟ ಶಕ್ತಿಗಳನ್ನು ಒದ್ದೋಡಿಸು, ನಮ್ಮ ಭಾರತೀಯರ ರಕ್ತ ಅರಿಸಿ ಅವರು ಸಿಂಧೂರನ್ನು ಅಳಿಸ್ಯಾರ, ಅವರ ಸಿಂಧೂರನ್ನು ಅಳಿಸಿ ಹಾಕಬೇಕು ತಾಯಿ ಎಂದಾಗ ಸನ್ನದ್ಧ ಆಗತಾಳ ಇದೇ ಸೋಫಿಯಾ ಕುರೇಶಿ. ಇವತ್ತು ಭಾರತದ 140 ಕೋಟಿ ಜನತೆ ಇವತ್ತು ನಮ್ಮ ಸಹೋದರಿ ಮನೆಮಗಳು ಅಂತೇಳಿ ಮನೆ ಮಾತಾಗಿರುವ ಸೋಫಿಯಾ ಕುರೇಶಿಗೆ ಆಶೀರ್ವಾದ, ದುವಾ, ಶಕ್ತಿ, ಪ್ರಾರ್ಥನೆ, ಗುಡಿ ಗುಂಡಾರ, ಚರ್ಚ್, ಮಸೀದಿಗಳಲ್ಲಿ ಅಹೋರಾತ್ರಿ ಪ್ರಾರ್ಥನೆ ಮಾಡಿದರು ಆಕೆಗೆ ಶಕ್ತಿ ಕೊಡಲಿ ಅಂತೇಳಿ. ಅದೇ ರೀತಿ ಧೀರನಂತೆ ಹೋರಾಡಿದಳು. ಈ ಶಕ್ತಿ ಪ್ರೇರಣೆಯೊಂದಿಗೆ ಮಹಾತಪಸ್ವಿಗಳ ದೇಶದೊಂದಿಗೆ ಇವತ್ತು ಹೋರಾಟ ಮಾಡಿ ಗೆದ್ದು ಬಂದಳು ಆ ಮಹಾತಾಯಿ ಸೋಫಿಯಾ ಕುರೇಶಿ. ತಡಗುತಾಣಗಳನ್ನು ಧ್ವಂಸ ಮಾಡಿದಳು, ಉಗ್ರಗಾಮಿಗಳ ದಿಕ್ಕೆಟ್ಟು ಓಡಿಸಿದಂಥ ಮಹಾತಾಯಿ ಬಗ್ಗೆ ಹುಚ್ಚ ಮಧ್ಯಪ್ರದೇಶದ ಮಾನಸಿಕ ರೋಗಿ ಮಂತ್ರಿ ಒಂದು ಮಾತು ಹೇಳ್ತಾನೆ. ಉಗ್ರವಾದಿಗಳ ಸಹೋದರಿ, ಆ ನಾಲಿಗೆ ಕತ್ತರಿಸ್ಬೇಕಲ್ರಿ, ಆ ನಾಲಿಗೆ ಮಿದುಳಿಗೆ ಲಿಂಕ್ ಐತೇನ್ರಿ, ಅದರ ಸಲುವಾಗಿ ಅಲ್ಲಿಯ ಭಕ್ತರು ಸಹಿತ ಕಂಪ್ಲೇಂಟ್ ಕೊಡ್ಲಿಲ್ಲರಿ. ನೋಡ್ರಿ ಅವಂಗೆ ಎಷ್ಟು ಸಪೋರ್ಟ್ ಮಾಡಾಕತ್ತಾರ. ಇಲ್ಲಿ ಒಂದು ಸ್ವಲ್ಪ ಬೆಂಕಿ ಹತ್ತಲಿ, ಹಾರಾಟ ಚೀರಾಟ ಚಾನಲ್ದವರು ಇನ್ನು ಕೆಲವು ದಿನಗಳಲ್ಲಿ ಭಾರತದ ದೊಡ್ಡ ದೊಡ್ಡ ಚಾನಲ್ಗಳು ಬ್ಯಾನ್ ಆಗ್ತಾವೆ ತಿಳ್ಕೋರಿ. ಕಾನೂನಟ್ಟು ಶಕ್ತಿ ಐತಿ. ಇನ್ನು ರೆಡ್ ಪೆಟಿಷನ್ ಸುಪ್ರೀಂ ಕೋರ್ಟ್ಗೆ ಹೊಂಟೈತಿ ಒಂದು ತಂಡ. ಯಾರ್ಯಾರು ಏನೇನು ಹಾಕಿದಿರಿ, ಟಿ ವಿಯಾಗನ ಯುದ್ಧ ಏನು ಮಾಡಿಸಿದಿರಿ, ಅಟಮ್ ಬಾಂಬ್ಗಳನ್ನು ಹಾಕಿಸಿದಿರಿ, ವಿಡಿಯೋ ಗೇಮ್ಗಳನ್ನು ತೋರಿಸಿದಿರಿ, ಇಸ್ರೇಲ್ದ ಹಳಿ ಚಿತ್ರ ತೋರಿಸಿದಿರಿ, ಎಲ್ಲ ಸಂಗ್ರಹ ಅದಾವ. ಒಂದು ಟೀಮ್ ಸುಪ್ರೀಂ ಕೋರ್ಟದ ಹಿರಿಯ ವಕೀಲರ ತಂಡಿನ ರಿಟ್ ಪಿಟಿಷನ್ ಹಾಕಿ ಬ್ಯಾನ್ ಮಾಡ್ತಾರೆ. ನಿಮ್ಮನ್ನು ಹಾರಾಟ ಚೀರಾಟಕ್ಕೆ ನಿಮ್ಮ ಲಗಾಮ ಆಗ್ತಾರೆ, ಮುಗುದಾನ ಆಗ್ತಾರೆ. ತಯಾರಿ ನಡೆದೈತಿ. ಕಾಲ ಮಿಂಚಿಲ್ಲ, ಕಾನೂನು ಸತ್ಯ ಐತಿ, ನ್ಯಾಯ ದೇಗುಲ ಸತ್ಯ ಐತಿ. ಆ ಮಂತ್ರಿಗೆ ಅಲ್ಲಿಯ ಹೈಕೋರ್ಟ್, ಮಧ್ಯಪ್ರದೇಶದ ಹೈಕೋರ್ಟ್ ಸ್ವಯಂ ಪ್ರೇರಿತ ದೂರ ದಾಖಲಿಸಿ ಅಂತೇಳಿ ಆದೇಶ ಮಾಡ್ತೈತಿ. ಅಲ್ಲಿಯ DGPಗೆ ನೀನೇನಾದರೂ DGP ಆ ಪ್ರಕರಣ ದಾಖಲು ಮಾಡಲಿಲ್ಲ ಅಂದರೆ ನ್ಯಾಯಾಲಯ ನಿಂದನೆ ಕೇಸ ನಿನ್ನ ಮೇಲೆ ಹಾಕುತ್ತಾನಂತೇಳಿ ಅಲ್ಲಿ ಹೈಕೋರ್ಟದ ಮುಖ್ಯ ನ್ಯಾಯಾಧೀಶರು ಹೇಳ್ತಾರೆ. ಎಂತಾದ್ರಿ ಕಾನೂನು, ಎಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಯಾರು ಮಾಡಿದಂಥ ಈ ಪರಮಾಣು ಬಾಂಬ್, ಇದು ಸಂವಿಧಾನ, ಶಾಂತಿಯ ಪ್ರತೀಕದ ಸಂಕೇತ. ಅಂಬೇಡ್ಕರ್ ಸಾಹೇಬರು ಕೊಟ್ಟಂಥ ಈ ಸಂವಿಧಾನದ ಶಕ್ತಿ ಆ ಮಂತ್ರಿಗೆ ಗೊತ್ತಾಗಬೇಕು. ಒದ್ದ ಒಳಗೆ ಹಾಕಬೇಕು ಆ ಮಂತ್ರಿನ. ನಾಲಿಗೆ ಭಾಳ ಹರಿಬಿಟ್ಟಾನ್ರಿ. ಅದ ಯಾವ್ರೆ ಬೇರೆ ನಾವು ಹಾಕ್ತಿದ್ದಂದ್ರೆ ಈಗ ಏನು ಟಿ ವಿ ಆರ್ ಕುಣಿದಾಡ್ತಿರು, ಏನು TRP, ಏನು ಅಮಲು ತುಂಬುತ್ತಿತ್ತು, ಏನು ಜಿಗದಾಡ್ತಿದ್ರು. ಸತ್ಯ ಹೇಳಲಿಕ್ಕೆ ಇವರಿಗೆ ಬಾಯಿ ಬಂದಾಗೈತಿ, ಬಾಯಿಗೆ ಲಕ್ವ ಹೊಡೆದೈತಿ. ಸತ್ಯ ಹೇಳೋಣ ಬಗ್ಗೆ ಚಿಂಗಮ್ಗತಿ ಜಗ್ಗಾಡ್ತೀರಿ. ಸತ್ಯ ಸಾಯುವುದಿಲ್ಲ, ಸತ್ಯತೆ ಐತಿ. ಹಂಗಾದ್ರೆ ಆ ಮಂತ್ರಿ ಮಾತಾಡಿದ್ದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡ್ರಿ. ಆ ಮಂತ್ರಿಗೆ ಯಾವ ಶಿಕ್ಷೆ ಕೊಡಬೇಕನ್ನೋದು ನೀವು ತಿಳಿಸ್ರಿ ಕಮೆಂಟ್ ಬಾಕ್ಸ್ನಾಗ. ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಮತ್ತೊಂದು ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಜವಾರಿ ಸುದ್ದಿ ಹಂಗೆ ಬರ್ತೀನಿ ಕಾಕಾ. ನಮಸ್ಕಾರ. जिन्होंने हमारी बेटियों के सिंदूर उजाले थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. एक बार मोदी जी के लिए जोरदार ताली हो जाए. उन्होंने कपड़े उतार के हमारे हिंदुओं को मारा और मोदी जी ने उनकी बहन को उनकी ऐसी की तैसी करने हमारे जहाज से उनके घर गए. अब मोदी जी कपड़े तो उतार नहीं सकते थे, इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नंगा करके छोड़ेगी. देश का सम्मान, मान सम्मान और हमारी बहनों का सुहाग का बदला तुम्हारी जाति की समाज की बहनों को पाकिस्तान भेजकर जगह कोई ले सकता है. और उन्होंने कहा था घर में घुस के मालूम घर में. जिन्होंने हमारी बेटियों के सिंदूर उजाले थे, वही कटे पिटे लोगों को हमने उन्हीं की बहन भेज करके उनकी ऐसी की तैसी करवाई. एक बार मोदी जी के लिए जोरदार ताली हो जाए. उन्होंने कपड़े उतार के हमारे हिंदुओं को मारा
और मोदी जी ने उनकी बहन को उनकी ऐसी की तैसी करने हमारे जहाज से उनके घर आए। अब मोदी जी कपड़े तो उतार नहीं सकते थे, इसलिए उनके समाज की बहन को भेजा कि तुमने हमारी बहनों को अगर विधवा किया है तो तुम्हारे समाज की बहन आके तुम्हें नहीं छोड़ेगी।